ನಮಸ್ಕಾರ ಎಲ್ರಿಗೂ. ನೀವೇನಾದರೂ ಹೊರಗಡೆ ಹೋಗಿ ಮಸಾಲ ರೈಸು, ಫ್ರೈಡ್ ರೈಸು, ಜೀರಾ ರೈಸು ಈ ಥರ ರೈಸ್ ರೆಸಿಪೀಸ್ನ ತಿಂದು ಬರೋದಕ್ಕಿಂತ ಸಿಂಪಲಾಗಿ ಯಾವುದೇ ರೀತಿ ವೆಜಿಟೇಬಲ್ಸ್ ಇಲ್ಲದೆ ಕಡಿಮೆ ಖರ್ಚಿನಲ್ಲಿ ನೀವು ಕಡಿಮೆ ಸಮಯದಲ್ಲಿ ಕೂಡ ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ದರೆ ಅಥವಾ ಬ್ಯುಸಿ ಮಾಮ್ಸ್ ಆಗಿದ್ದರೆ ಕ್ವಿಕ್ಕಾಗಿ ಏನಾದರೂ ರೈಸ್ ರೆಸಿಪೀಸ್ನ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ರಾತ್ರಿ ಇದು ಮಿಕ್ಕಿದ ಅನ್ನ ಏನಾದರೂ ಇದ್ದರೆ ಬೆಳಗ್ಗೆ ಬೇಗ ನೀವು ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ರೈಸ್ನ ನೀವು ಟ್ರೈ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಬಿಸಿ ಅನ್ನನ 1 ಅವರ್ ಮುಂಚೆನೇ ಈ ಥರ ಅನ್ನನ ಮಾಡಿಟ್ಕೊಂಡು ಆರಿಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ತಂಗಳನ್ನ ಇದ್ದರೂ ಕೂಡ ಮಧ್ಯಾಹ್ನ ಟೈಮ್ನಲ್ಲಿ ಬೆಳಗ್ಗೆ ಅನ್ನ ಏನಾದರೂ ಇತ್ತಂದರೆ ಮಧ್ಯಾಹ್ನ ಟೈಮ್ನಲ್ಲಿ ಬ್ಯಾಚುಲರ್ಸ್ ಆಗಿದ್ದರೆ ಈ ಥರ ರೈಸ್ನ ಮಾಡಿಕೊಂಡು ಕೂಡ ನೀವು ಊಟ ಮಾಡ್ಬೋದು. ಸೊ ನೋಡಿ, ನಾನೀಗ ರೈಸ್ನ ಚೆನ್ನಾಗಿ ಆರಿಸಿಟ್ಕೊಂಡಿದ್ದೆ. ನಾನಿಲ್ಲಿ ಮಿನಿಮಮ್ ಇಬ್ಬರಿಗಾಗುವಷ್ಟು ರೈಸ್ನ ಮಾಡ್ತಾ ಇದ್ದೀನಿ. ಕೆಲವರಿಗೆ ತುಂಬ ಸಲ ಹೊರಗಡೆ ಹೋಗಿ ತಿಂದು ಬೇಜಾರಾಗಿರುತ್ತೆ. ಅಂಥ ಟೈಮ್ನಲ್ಲಿ ನೀವು ಈ ಸೀಸನ್ಗೆ ಅಂದರೆ ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆ, ಈ ಟೈಮಲ್ಲಿ ನೀವು ಖಾರವಾದ ರೈಸ್ನ ತುಂಬಾ ಟೇಸ್ಟಾಗಿ ಮನೇಲೇ ಮಾಡ್ಬೋದು. ನೋಡಿ, ಈಗ ನಾನು ಒಂದು ಅರ್ಧ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅನ್ನನ ಚೆನ್ನಾಗಿ ಆರಿಸ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರಕ್ಕೆ ತಕ್ಕ ಹಾಗೆ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಖಾರ ಜಾಸ್ತಿ ತಿಂತೀನಿ ಅಂದರೆ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು. ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನೆಲ್ಲದನ್ನು ಚೆನ್ನಾಗಿ ನೀವು ಕಲಿಸ್ಕೊಳ್ಬೇಕು. ತೀರಾ ಎಣ್ಣೆನ ಹಾಕ್ಕೊಳ್ಬೇಡಿ. ಜಸ್ಟ್ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸ್ನೇಹಿತರೆ, ಏನಾದರೂ ರೈಸ್ ರೆಸಿಪೀಸ್ನ ಮಾಡಬೇಕು ಅಂದ್ಕೊಂಡಿದ್ದೀರಿ, ಈಗ ಫ್ರೈಡ್ ರೈಸ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಎಲ್ಲ ರೀತಿಯ ತರಕಾರಿಗಳು ಬೇಕು. ಜೀರಾ ರೈಸ್ ಮಾಡಬೇಕು ಅಂದರೆ ಅದಕ್ಕೆ ಡ್ರೈ ಫ್ರೂಟ್ಸ್ ಬೇಕು. ಈ ರೈಸ್ ಮಾಡಲಿಕ್ಕೆ ಜಸ್ಟ್ ನಮಗೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿಕಾಯಿ ಇದ್ರೆ ಸಾಕು. ತುಂಬಾ ಟೇಸ್ಟಾಗಿ ನೀವು ಮಸಾಲ ರೈಸ್ನ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಈ ವಿಧಾನದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಖಾರವಾಗಿ ಜಾಸ್ತಿ ಏನಾದರೂ ತಿನ್ಬೇಕು ಅನಿಸ್ದಾಗ ಖಂಡಿತವಾಗ್ಲೂ ಈ ಥರ ರೈಸ್ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಎಗ್ ರೈಸು, ಈ ಗೋಬಿ ರೈಸ್ ಇದಕ್ಕಿಂತ ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಈಗ ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ನೀವು ಪ್ಯಾನಲ್ಲಿ ಹಾಕಿ ಮಿಕ್ಸ್ ಮಾಡೋದು ಬೇಡ. ಮೊದಲಿಗೆ ಈ ಥರ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಚೆನ್ನಾಗಿ ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಅನ್ನನ ಚೆನ್ನಾಗಿ ವೈಟ್ ಇಲ್ಲದೆ ಇರೋ ಥರ ಕಲರ್ ಪೂರ್ತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಸೈಡಲ್ಲಿ ಇಡಬೇಕಾಗುತ್ತೆ. ಮಕ್ಕಳಿಗೆ ಕೊಡೋದಾದರೆ ಹೇಳಿದ್ನಲ್ಲ, ನೀವೇನಾದರೂ ಲಂಚ್ ಬಾಕ್ಸ್ಗೆ ಮಾಡಿ ಕೊಡೋದಾದರೆ ಸ್ವಲ್ಪ ಖಾರದ ಪುಡಿಯನ್ನು ಕಡಿಮೆ ಹಾಕಿ ಮಾಡಿಕೊಡಿ. ನಿಮ್ಮಲ್ಲಿ ಏನಾದರೂ ಪನ್ನೀರ್ ಅವೈಲೇಬಲ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಆ್ಯಡ್ ಮಾಡಿ ಕೊಡ್ಬೋದು. ಈಗ ಇದನ್ನ ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟ್ ಒಂದು ಕಡಾಯಿಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈ ನೆಕ್ಸ್ಟ್ ಸ್ಟಫಿಂಗ್ ಇದಕ್ಕೆ ಅನ್ನಕ್ಕೆ ಚೆನ್ನಾಗಿ ನಾವು ಒಗ್ಗರಣೆ ಕೊಡಬೇಕಲ್ವ, ಆ ಕಾರಣಕ್ಕಾಗಿ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆನ ಕಡಿಮೆನೇ ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಅನ್ನದ ಜೊತೆ ಎಣ್ಣೆನ ಹಾಕಿ ಕಲಸಿರ್ತೀವಲ್ವ. ಈಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಕಸೂರಿ ಮೆಂತ್ಯನ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಯಾವುದೇ ಕಾರಣಕ್ಕೂ ಕಸೂರಿ ಮೆಂತ್ಯನ ಮಿಸ್ ಮಾಡದೆ ಹಾಕಿ, ಒಳ್ಳೆ ಫ್ಲೇವರ್ ಕೊಡುತ್ತೆ ರೈಸ್ಗೆ. ಮೊದಲಿಗೆ ಎಣ್ಣೆಯಲ್ಲೇ ನೀವು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಹಸಿಮೆಣಸಿಕಾಯಿನ ಈ ರೀತಿ ಚಿಕ್ಕದಾಗಿ ಉದ್ದುದ್ದನೇದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಡ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಳ್ಬೋದು. ಜಸ್ಟ್ ಇದು ನಾನು ಫ್ಲೇವರ್ಗೆ ಮಾತ್ರ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿಕಾಯಿ ಎಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನೀಗ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಈ ಸೌತ್ ಇಂಡಿಯನ್ ಸೈಡ್ ಕಡೆ ಎಲ್ಲ ಒಗ್ಗರಣೆ ಕೊಡುವಾಗ ಮೊದಲಿಗೆ ಕರಿಬೇವು ಸೊಪ್ಪು ಈ ಥರ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾರೆ. ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ. ಮೊದಲಿಗೆ ಸಾಸಿವೆ ಜೀರಿಗೆನ ಹಾಕಿದರೆ ಏನಾಗ್ಬಿಡುತ್ತೆ ಅಂದರೆ ಒತ್ತೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ನಾವೀಗ ನೆಕ್ಸ್ಟ್ ಎಲ್ಲ ಸ್ವಲ್ಪ ಹಸಿಮೆಣಸಿಕಾಯಿ ಹಾಕಿದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಆಗಿರುವ ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿನ ನೀವು ಎಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀರೋ ಅಷ್ಟು ಟೇಸ್ಟಾಗಿ ನಮಗೆ ರೈಸ್ ಕೂಡ ರೆಡಿ ಆಗುತ್ತೆ. ಸಾಧ್ಯದಷ್ಟು ಯಾವುದಾದ್ರೂ ಅಡುಗೆನ ಮಾಡುವಾಗಲಿ ಈರುಳ್ಳಿಯನ್ನು ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಂಗಾದಾಗ ಮಾತ್ರ ನಮಗೆ ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಅಡುಗೆ. ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಶುಂಠಿ ಪೇಸ್ಟ್ನ ಸ್ಕಿಪ್ ಮಾಡಿದ್ದೀನಿ. ಯಾಕೆಂದರೆ ಹಸಿಮೆಣಸಿಕಾಯಿ ಖಾರದ ಪುಡಿ ಹಾಕಿರ್ತೀನಲ್ವ, ತೀರಾ ಖಾರ ಅನಿಸುತ್ತೇನೋ ಅಂತ ಶುಂಠಿನ ಸ್ಕಿಪ್ ಮಾಡಿಕೊಂಡು ಬರೀ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಕೊಂಡು ಹಾಕ್ಕೊಂಡು ಅದೆಲ್ಲ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ನೋಡಿ. ಈರುಳ್ಳಿ ಕೂಡ ಈ ಥರ ಚೆನ್ನಾಗಿ ಬಾಡೋ ತನಕ ನೀವು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕೋದ್ರಿಂದ ಅನ್ನದಲ್ಲಿ ತಿನ್ನುವಾಗ ಈರುಳ್ಳಿ ಬಂದಾಗ ಇನ್ನೂ ರುಚಿಯಾಗಿರುತ್ತೆ. ಈಗ ನಾನು ಒಂದು ಮೀಡಿಯಮ್ ಸೈಜಿಗಿರೋ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ನೀವು ರೈಸ್ ಚಿತ್ರಾನ್ನ ಯಾವ ಥರ ಮಾಡೋ ಒಗ್ಗರಣೆನ ಕೊಟ್ಕೊಳ್ತೀರ ಅದೇ ಥರ ಮಾಡ್ಕೊಳ್ಬೇಕು. ಬಟ್ ಈ ಥರ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡಾಗ ಮಾತ್ರ ನಿಮಗೆ ಮಸಾಲೆ ರೈಸ್ ಒಂದು ಒಳ್ಳೆ ಟೇಸ್ಟ್ ಕೂಡ ನಿಮಗೆ ಕೊಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೇನಾದರೂ ರಾತ್ರಿಯನ್ನು ಉಳಿದಿರ ಅಥವಾ ಬೆಳಗ್ಗೆ ಮಾಡಿದ ಮಿಕ್ಕಿದ್ದನ್ನು ಮಧ್ಯಾಹ್ನದಲ್ಲಿ ಏನಾದರೂ ಇದ್ದರೆ ಏನಾದರೂ ರೈಸ್ ಮಾಡೋಷ್ಟು ರೆಸಿಪೀಸ್ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋದು ಈ ಥರ ಕ್ವಿಕ್ಕಾಗಿ ನೀವು ಮಸಾಲ ರೈಸ್ನ ಮಾಡಿಕೊಂಡು ತಿನ್ಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತರಕಾರಿ ಬೇಯಿಸೋದನ್ನ ಮಾಡಬೇಡಿ. ಅದು ಬೇಗ ಹೊತ್ತೋಗ್ಬಿಡುತ್ತೆ. ಟೇಸ್ಟ್ ಕೂಡ ನಿಮಗೆ ತುಂಬಾ ಕಡಿಮೆ ಆಗುತ್ತೆ. ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ತುಂಬ ಪೇಷನ್ಸಿಂದ ಈ ಥರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಲಿಡ್ ಕ್ಲೋಸ್ ಮಾಡಿ. ಯಾಕೆಂದರೆ ಟೊಮೆಟೊ ಎಲ್ಲ ಹಾಕಿರ್ತೀವಲ್ವ, ಅದು ಎಲ್ಲ ಚೆನ್ನಾಗಿ ಬಾಡೋ ತನಕ ನೀವು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿದರೆ ಸಾಕು. ತುಂಬ ಚೆನ್ನಾಗಿ ಟೊಮೆಟೊ ಎಲ್ಲ ಬಾಡೋಗಿರುತ್ತೆ. ನೋಡಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ನಾವು ಹಾಕಿರೋಂಥ ಒಗ್ಗರಣೆ ಎಲ್ಲ ಪರ್ಫೆಕ್ಟಾಗಿ ಈಗ ನಮಗೆ ಚೆನ್ನಾಗಿ ಬಾಡಿದೆ. ಇಷ್ಟು ಬಾಡಿದರೆ ಸಾಕು. ತೀರ ಮತ್ತೆ ಮೆತ್ತಗಾಗೋ ತನಕ ನೀವು ಬೇಯಿಸ್ಲಿಕ್ಕೆ ಹೋಗಬೇಡಿ. ಇಷ್ಟಾದರೆ ಸಾಕು. ನೋಡಿ, ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ರೈಸ್ನ, ಆ ರೈಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಹೇಳಿದ್ನಲ್ವ, ಇಬ್ಬರಿಗೆ ಆಗೋಷ್ಟು ರೈಸ್ನ ಮಾಡ್ತಿರೋದ್ರಿಂದ ಕ್ವಾಂಟಿಟಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಮನೆಯವರೆಲ್ಲರಿಗೂ ಮಾಡ್ಬೇಕು ಅಂದ್ಕೊಂಡಿದ್ರೆ ಅನ್ನದ ಸ್ವಲ್ಪ ಜಾಸ್ತಿನೇ ತೊಗೊಂಬಿಡಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಿಂಗೇನಾದರೂ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಖಾರ ಸ್ವಲ್ಪ ಕಡಿಮೆ ಅನಿಸಿದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಸ್ವಲ್ಪ ನಿಂಬೆ ರಸನೂ ಕೂಡ ನೀವು ಆ್ಯಡ್ ಮಾಡಿಕೊಂಡು ಇದ್ರ ಜೊತೆ ತಿನ್ಬೋದು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸನ್ನು ಆನಲ್ಲೇ ಇರಬೇಕು. ಯಾಕೆಂದರೆ ನಾವು ರೈಸಲ್ಲಿ ಅರಿಶಿನ ಪುಡಿ, ಖಾರ ಪುಡಿ ಎಲ್ಲ ಹಾಕಿ ಕಲಸಿರ್ತೀವಲ್ವ, ಅದ್ರದ್ದೆಲ್ಲ ಸ್ಮೆಲ್ ಹೋಗಬೇಕು. ಈ ರೈಸ್ನ ಇದರಲ್ಲಿ ಒಗ್ಗರಣೆಗೆ ಹಾಕಿದ ಮೇಲೆ ಕನಿಷ್ಠ ಅಂದರೆ ಒಂದು 2-3 ನಿಮಿಷನಾಗಲಿ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾವು ಅನ್ನದಲ್ಲಿ ಅರಿಶಿನ ಪುಡಿ, ಖಾರ ಪುಡಿ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಅರಿಶಿನ ಪುಡಿ ಸ್ಮೆಲ್ಲೆಲ್ಲ ಹೋಗಬೇಕು. ಇಲ್ಲಾಂದರೆ ನೀವು ರೈಸ್ ಹಾಕಿ ಬೇಗ ಇಳಿಸ್ಕೊಂಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅರಿಶಿನ ಪುಡಿ ಸ್ಮೆಲ್ಲೆಲ್ಲ ಹಾಗೇ ಇರುತ್ತೆ. ನಾವು ಎಣ್ಣೆಯಲ್ಲಿ ಹಾಕಿದಾಗ ಅದು ಸ್ಮೆಲ್ ಹೋಗೋ ತನಕ ಯಾವ ಥರ ಬೇಯಿಸ್ಕೊಳ್ತೀವೋ ಆ ಥರ ನೀವು ಅನ್ನನ ಚೆನ್ನಾಗಿ ಒಂದು 2-3 ನಿಮಿಷನಾಗಲಿ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಒಂದು 2-3 ನಿಮಿಷ ನಾನು ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಹಿಂಗಾದಾಗ ಮಾತ್ರ ನಮಗೆ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಫೈನಲಾಗಿ ಒಂದು 2 ನಿಮಿಷ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನೀಗ ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು ಸ್ನೇಹಿತರೆ. ಮಕ್ಕಳಿಗೆ ತುಂಬಾ ಹೆಲ್ದಿಯಾಗಿ, ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ, ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ಬ್ಯುಸಿ ಮಾಮ್ಸ್ ಆಗಿದ್ರೆ ತುಂಬಾ ಒಂದು 5 ನಿಮಿಷದಲ್ಲಿ ಈ ರೈಸ್ನ ನೀವು ರೆಡಿ ಮಾಡ್ಬೋದು. ಫೈನಲಾಗಿ ಮಸಾಲ ರೈಸ್ ಕೂಡ ತುಂಬಾ ಟೇಸ್ಟಿಯಾಗಿ, ಖಾರವಾಗಿ ರೈಸ್ ಕೂಡ ರೆಡಿಯಾಗಿದೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಈ ರೈಸ್ನ ನೀವು ಕ್ವಿಕ್ಕಾಗಿ ರೆಡಿ ಮಾಡ್ಬೋದು. ಈ ಅನ್ನನ ಸ್ವಲ್ಪ ಬಿಸಿರುವಾಗಲೇ ಬಾಕ್ಸಿಗೆ ಹಾಕಿ ಮಕ್ಕಳಿಗೆ ಕಟ್ಟೋದಾದರೆ ಬಾಕ್ಸಿಗೆ ಬಿಸಿರುವಾಗಲೇ ಸ್ವಲ್ಪ ಕಟ್ಬಿಡಿ. ಟೇಸ್ಟ್ ಹಾಗೇ ಇರುತ್ತೆ, ಬೇಗ ಟೇಸ್ಟ್ ಹೋಗೋದಿಲ್ಲ. ನೀವು ಅನ್ನ ಆರಿದ ಮೇಲೆ ಏನಾದರೂ ಕಟ್ಟಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಅನಿಸುತ್ತೆ. ಸ್ವಲ್ಪ ಬಿಸಿರುವಾಗಲೇ ಬಾಕ್ಸ್ಗೆ ಹಾಕಿ ಇಟ್ಬಿಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.